ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತಿದೆ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಆದರೆ ನಮ್ಮ ಗುರುಗಳು ಉಸಿರು ಇರೋವರೆಗೂ ಹೆಸರು ಉಳಿಸ್ಕೊಳ್ಳೋ ಅಂತ ವಿದ್ಯೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಅವ್ರ ಬಗ್ಗೆ ನನ್ನ ಒಪಿನಿಯನ್ ಇದೆ, ನನ್ನ ಮಂದಾಳದ ಮಾತು ಏನಿದೆ ಅಂತ ನಿಮ್ಮೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಕೈಯ ಹಿಡಿಯುತ್ತಾ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು. ಇವರು ಶೈಲಜಾ ಟೀಚರ್ ಅಂತ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರೆ. ಆದರೆ ಮಗು ತನ್ನ ತಾಯಿನ ಮನೇನ ಬಿಟ್ಟು ಸ್ಕೂಲ್ಗೆ ಬರೋಕ್ಕೆ ತುಂಬಾ ಅಳುತ್ತೆ. ಆ ಅಳುನ ಮರೆಸಿ ತಾಯಿ ಪ್ರೀತಿ ತೋರಿಸೋರು ನಮ್ಮ ಶೈಲಜಾ ಟೀಚರು. ಅವರಂದರೆ ನಮ್ಮೆಲ್ಲರಿಗೂ ತುಂಬ ಇಷ್ಟ. ಫಸ್ಟು ನಮಗೆ ಆ ಈ ಅಂತ ಅಕ್ಷರ ಸ್ಟಾರ್ಟ್ ಆಗಿದ್ದು ಈ ವಿದ್ಯಾಮಾತೆಯಿಂದನೇ. ನಾವು ನಕ್ಕರೆ ನಗೋರು, ನಾವು ಹತ್ರ ಅಳೋರು, ನಮ್ಮ ಜೊತೆ ಹಾಡೋರು, ಕುಣಿಯೋರು, ನಮ್ಮೆಲ್ಲರಲ್ಲೇ ಒಬ್ಬರಾಗಿ ಸದಾ ನಮ್ಮೊಂದಿಗೆ ಇರೋರು. ಅವರನ್ನು ನಾವು ತುಂಬ ಮಿಸ್ ಮಾಡ್ಕೋತೀವಿ. ಅವ್ರ ಕೈಯಲ್ಲಿ ಕಲಿಯೋ ಮಕ್ಕಳೆಲ್ಲ ಭಾಗ್ಯವಂತರು. ಅವರೆಲ್ಲೇ ಇದ್ದರೂ ಖುಷಿಯಾಗಿರಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಬೇಡಿಕೆ. ಇವರು ಪರಮೇಶ್ವರ್ ಸರ್ ಅಂತ. ತುಂಬ ಶಾಂತ ಸ್ವಭಾವದವರು. ಅವ್ರ ಕೈಯಲ್ಲಿ ನಾವು 7 ವರ್ಷ ಕಲ್ತಿದ್ದೀವಿ. ಒಂದು ದಿನವೂ ಅವ್ರು ನಮ್ಮನ್ನು ಹೊಡೆದಿಲ್ಲ. ನಮ್ಮ ಮಿಸ್ಟೇಕ್ನೂ ಕೂಡ ಶಾಂತಿಯಿಂದ ಪ್ರೀತಿಯಿಂದನೇ ತಿದ್ದೇ ಹೇಳಿದ್ದಾರೆ. ಒಳ್ಳೆಯ ಮನಸ್ಥಿತಿಯನ್ನು ನಮ್ಮಲ್ಲಿ ಬೆಳೆಸಿದವರು. ಇವಾಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಅವ್ರಿಗೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇವರು ಮಾರುತಿ ಸರ್ ಅಂತ. ಇವರನ್ನು ನಾವು ವಾಡಿ ಸರ್ ಅಂತ ಕರಿತಾ ಇದ್ವಿ. ಈ ಸರ್ ಅಂದರೆ ನಮ್ಮ ಸ್ಕೂಲಲ್ಲಿ ಗಾಂಭೀರ್ಯತೆ ಇದ್ದಂಗೆ. ಅವರಂದರೆ ಫುಲ್ ಸ್ಟ್ರಿಕ್ಟು. ಅವರನ್ನು ಯಾವತ್ತೂ ಖಾಲಿ ಕೈಯಲ್ಲಿ ನಾವು ನೋಡಿಲ್ಲ. ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಪೈಪ್ ಸ್ಟಿಕ್ ಇರ್ತೋದು. ಆದರೆ ಅದು ಹೊಡೆಯೋಕ್ಕಲ್ಲ, ಬರೀ ಹೆದರ್ಸೋಕೆ ಅಂತ ಇವಾಗ ನಮ್ಗೆ ಅರ್ಥ ಆಗಿದೆ. ಯಾಕಂದರೆ ಸ್ಕೂಲಲ್ಲಿ ಜಾಸ್ತಿ ಸೌಂಡ್ ಆದರೆ ಅವ್ರ ಪೈಪ್ ತೊಗೊಂಡು ಎಲ್ಲ ಕ್ಲಾಸ್ಗೂ ರೌಂಡ್ ಹಾಕೋರು. ಪಟ 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 ಅಂತ ಹೊಡ್ಕೊಂಡು ಬರೀ ಸೌಂಡ್ ಮಾಡಿಕೊಂಡು ಬರೋರು. ಬರೀ ಸೌಂಡ್ ಬರ್ತಾಯಿತ್ತು, ಆದರೆ ಯಾರಿಗೂ ಪೆಟ್ಟಾಗ್ತಾ ಇರಲಿಲ್ಲ. ಅವರಿದ್ರೇ ನಮ್ಮ ಸ್ಕೂಲ್ ಸೈಲೆಂಟು, ಇಲ್ಲ ಅಂದರೆ ಫುಲ್ಲು ಜಾತ್ರೆ ಥರ ಇರೋದು. ಇವರು ಲಕ್ಷ್ಮಣ್ ಸರ್ ಅಂತ. ಹೆಸರಿಗೆ ತಕ್ಕಂತೆ ನಿಷ್ಠಾವಂತ ಗುರು ಅಂತಲೇ ಹೇಳ್ಬೋದು. ನಮಗೆ ಮ್ಯಾಥ್ಸ್ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತಿದ್ರು ಅಂದರೆ ನಮಗೆ ಆ ಸಬ್ಜೆಕ್ಟ್ ಮೇಲೆ ಪ್ರೀತಿ ಹುಟ್ಟೋ ಥರ. ಅದಕ್ಕೆ ನಮಗೆ ಮ್ಯಾಥ್ಸ್ ಅಂದ್ರೂ ಇಷ್ಟ, ಮ್ಯಾಥ್ಸ್ ಹೇಳೋ ಲಕ್ಷ್ಮಣ್ ಸರು ಇಷ್ಟ. ನಾವು ಬರಲ್ಲ ಅಂತ ಹೇಳೋ ಲೆಕ್ಕನೆಲ್ಲ ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮ ಕೈ ಬೆರಳಲ್ಲೇ ಹೇಳಿಕೊಟ್ಟು ಪಕ್ಕ ಮಾಡೋರು. ಇಷ್ಟಾದರೂ ನಾವು ಮಾಡಿಲ್ಲ ಅಂದರೆ ಸರಿಯಾಗಿ ಒದೆ ಕೊಡೋರು. ಇವ್ರು ಕಲಿಸಿಕೊಟ್ಟಿರೋ ಮಗ್ಗಿನ ನಾವು ಇನ್ನೂ ಮರೆತಿಲ್ಲ, ಮರೆಯೋದು ಇಲ್ಲ. ನಮ್ಮ ಗಣಿತಕ್ಕೆ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಹಾಕಿದವರು ಇವರೇ. ಸೊ ಇವರನ್ನು ಟೀಚರ್ ಆಗಿ ಪಡೆದಿದ್ದಕ್ಕೆ ನಾವು ಪುಣ್ಯವಂತರು. ಸರ್ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮ ಆಸೆ. ಇವರು ಸೂರ್ಯಕಾಂತ್ ಸರ್ ಅಂತ. ನಮ್ಗೆ ಇಂಗ್ಲೀಷ್ ಹೇಳ್ಕೊಡೋರು. ಇವರು ಮತ್ತು ಲಕ್ಷ್ಮಣ್ ಸರು ಬೆಸ್ಟ್ ಫ್ರೆಂಡ್, ಲವಕುಶನ್ ಥರ ಇರೋರು. ಇವ್ರ ಫ್ರೆಂಡ್ಶಿಪ್ ಬಾಂಡ್ ನೋಡ್ತಾ ಇದ್ದರೆ ನಾವು ಫ್ರೆಂಡ್ಸ್ ಹಿಂಗೆ ಇರೋಣ ಅಂತ ನಮ್ಮ ಮನಸ್ಸಲ್ಲಿ ಅನಿಸೋದು. ಇವರು ನಗುಮುಖದ ಒಡೆಯ. ಅವ್ರು ಯಾವಾಗಲೂ ಕ್ಲಾಸ್ಗೆ ಖುಷಿಯಾಗಿ ಬರೋರು. ತಮ್ಮ ಕೆಲಸನ ಅಷ್ಟೇ ಶ್ರದ್ಧೆಯಿಂದ ಮಾಡೋರು. ನಮ್ಮ ಇಂಗ್ಲೀಷ್ ಕಲಿಕೆಗೆ ಇವರೇ ಆರಂಭ. ನಾನು ಇವತ್ತು ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಕಲ್ತಿದ್ದೀನಿ ಅಂದರೆ ಆ ಕ್ರೆಡಿಟು ಇವ್ರಿಗೂ ಹೋಗಬೇಕಾಗಿದ್ದು. ಹೊಸ ಪದಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟವರು, ಇಂಗ್ಲೀಷ್ ಕಬ್ಬಿಣದ ಕಡಲೆ ಅಲ್ಲ ಅಂತ ಹೇಳಿದವರು. ಅವರ ನಗು ಸದಾ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೆ ನನ್ನದು. ಇವರು ನಮ್ಮ ಯಮನಾಥ್ ಸರ್ ಅಂತ. ನಮ್ಮ ಪ್ರೈಮರಿಯಲ್ಲಿ PT ಮೇಸ್ಟ್ರು. ಇವರು ಮಾತು ಎಷ್ಟು ಕಮ್ಮಿನೋ ಅವ್ರ ಕೆಲಸ ಅಷ್ಟು ಜಾಸ್ತಿ. ಅವರು ಜಾಸ್ತಿ ಮಾತಾಡಿದ್ದು ನಾವು ಯಾವತ್ತೂ ನೋಡಿಲ್ಲ. ಅವ್ರ ಕೆಲಸನ ಅಷ್ಟೇ ನೀಟಾಗಿ ಶ್ರದ್ಧೆಯಿಂದ ಮಾಡೋರು. ಫಿಸಿಕಲಿ ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡಿದವರು ಇವರು. ಅವ್ರ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರೋರು. ನಮ್ಮ ಸ್ಕೂಲಲ್ಲೇ ಸರ್ವಿಸ್ ಸ್ಟಾರ್ಟ್ ಮಾಡಿ ನಮ್ಮ ಸ್ಕೂಲಲ್ಲೇ ರಿಟೈರ್ಡ್ ಆದವರು. ಇವ್ರ ಮುಂದಿನ ಜೀವನವೂ ಸುಖವಾಗಿರಲಿ ಅನ್ನೋದು ನನ್ನ ಆಸೆ. ಇವರು ಈರಣ್ಣ ಸರ್ ಅಂತ. ನಮ್ಗೆ ಹಿಂದಿ ಕಲಿಸೋರು. ಇವರು ಅಷ್ಟೇ ಹಸನ್ಮುಖಿ ಸದಾಸುಖಿ ಅನ್ನೋ ಥರ ಯಾವಾಗಲೂ ನಗ್ತಾನೆ ಇರೋರು. ಫಸ್ಟ್ ಜಾಬ್ ಆಗಿ ನಮ್ಮ ಸ್ಕೂಲ್ಗೆ ಬಂದವರು. ನಮಗೆ ಹಿಂದಿ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಹಿಂದಿ ಸಬ್ಜೆಕ್ಟ್ ಏನು ಅನ್ನೋದನ್ನ ತಿಳಿಸಿಕೊಟ್ಟವರು. ಸ್ವಲ್ಪ ನಾಚಿಕೆ ಸ್ವಭಾವ ಆದ್ರೂ ಟೀಚಿಂಗ್ ಅಂತ ಬಂದರೆ ಇವರೇ ಬೆಸ್ಟು. ಇವರು ಅಂಬಿಕಾ ಟೀಚರ್ ಅಂತ. ಇವರು ನಮಗೆ ಟೀಚರ್ ಅನ್ನೋಕ್ಕಿಂತ ಫ್ರೆಂಡ್ ಅನ್ನೋ ಫೀಲ್ ಬರೋ ಥರ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರೋರು. ಇವರು ಇಂಗ್ಲೀಷ್ ಹೇಳ್ತಾ ಇದ್ದರೆ ಹಾಗೆ ಕೇಳ್ತಾನೇ ಇರಬೇಕು ಅಂತ ಅನಿಸೋದು. ಕ್ಲಾಸ್ ಮುಗಿಯೋದೇ ಗೊತ್ತಾಗ್ತಾ ಇರಲಿಲ್ಲ. ಇವ್ರ ಕೈಯಲ್ಲಿ ಜಾಸ್ತಿ ದಿನ ಕಲಿಯೋ ಅವಕಾಶ ನಮಗೆ ಸಿಗಲಿಲ್ಲ. ನಾವು ಪ್ರೈಮರಿ ಬಿಟ್ಟು ಹೈಸ್ಕೂಲ್ಗೆ ಹೋದ್ವಿ. ಇವರು ಶಾಂತಾಬಾಯಿ ಟೀಚರ್ ಅಂತ. ಇವರು ಪಾಠಕ್ಕಿಂತ ನಮಗೆ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟವರು.
ಗೌರವ, ಪ್ರೀತಿ, ಕಾಳಜಿ ಅಂದರೆ ಏನು ಅಂತ ಅರ್ಥ ಮಾಡಿಸಿದವರು. ಹೇಳಿರೋ ಪಾಠನ ಮರಿಬೋದು, ಆದರೆ ಇವ್ರು ಹೇಳ್ಕೊಟ್ಟಿರೋ ಜೀವನದ ಮೌಲ್ಯವನ್ನು ನಾವು ಯಾವತ್ತೂ ಮರೆಯಲ್ಲ. ಇವರು ನಮ್ಮ ಮಧುಮತಿ ಮ್ಯಾಮ್. ಇವರಂದರೆ ನನ್ನ ಪ್ರಕಾರ ಎವರ್ ಗ್ರೀನ್ ಯಂಗ್ ಟೀಚರ್. ಅಮ್ಮನಂತೆ ಪ್ರೀತಿಯನ್ನು ತೋರಿಸೋರು, ಅಪ್ಪನಂತೆ ತಿದ್ದು ಬುದ್ಧಿನೂ ಹೇಳೋರು. ಇವರು ಹೇಳ್ಕೊಟ್ಟಿರೋ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸು, ರಾಜ್ಯ ಮತ್ತು ರಾಜಧಾನಿಗಳು ಇವತ್ತಿನವರೆಗೂ ನಾವು ಮರ್ತಿಲ್ಲ. ನಿದ್ದೆಗಣ್ಣಲ್ಲಿ ಎಬ್ಸ್ ಕೇಳಿದ್ರೂ ಹೇಳ್ತೀವಿ. ಅಷ್ಟು ಎಫೆಕ್ಟಿವ್ ಆಗಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಾವು ನೋಡಿದಾಗಿಂದ ಇಲ್ಲಿವರೆಗೂ ನಮ್ಮ ಸ್ಕೂಲಲ್ಲೇ, ನಮ್ಮ ಊರಲ್ಲೇ ವರ್ಕ್ ಮಾಡ್ತಿರೋ ಬೆಸ್ಟ್ ಟೀಚರ್ ಅಂದರೆ ಇವರೇ. ಇವರಂದರೆ ನಮಗೆ ತುಂಬ ರೆಸ್ಪೆಕ್ಟ್ ಇದೆ. ಇವರು ನಮ್ಮ ಸುನಿತಾ ಮ್ಯಾಮು, ನಮ್ಮ ಸೈನ್ಸ್ ಟೀಚರು. ಸೈನ್ಸ್ ಅಂದರೆ ತುಂಬ ಜನಕ್ಕೆ ಕಷ್ಟ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೂ ಅಷ್ಟೇ ಈ ಸಬ್ಜೆಕ್ಟ್ ಅಂದರೆ ಅರ್ಥನೇ ಆಗಲಿಲ್ಲ. ಸಬ್ಜೆಕ್ಟ್ ಡಿಫಿಕಲ್ಟ್ ಇದ್ರೂ ಕೂಡ ಸುನಿತಾ ಮ್ಯಾಮ್ ಮಾತಾಡೋ ಮಾತು, ಅವ್ರು ಕಲಿಸೋ ರೀತಿ ಅಂದರೆ ತುಂಬ ಇಷ್ಟ. ತಾಳ್ಮೆಯಿಂದ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋರು. ಅದಕ್ಕೆ ಹೇಳ್ತಾರಲ್ಲ, ಸಬ್ಜೆಕ್ಟ್ ಇಷ್ಟ ಆಗಬೇಕು ಅಂದರೆ ಸಬ್ಜೆಕ್ಟ್ ಹೇಳ್ಕೊಡೋರು ಇಷ್ಟ ಆಗಬೇಕು. ಅದಕ್ಕೆ ಅವ್ರು ಇಷ್ಟ ಆದಮೇಲೆ ಸಬ್ಜೆಕ್ಟ್ ಈಸಿ ಆಗದೆ ಇರುತ್ತಾ? ಅದಕ್ಕೆ ಪ್ರೂಫು ಇವತ್ತು ನಾನು ಸೈನ್ಸ್ ಟೀಚರ್ ಆಗಿರೋದು. ಇವರು ನಮ್ಮೆಲ್ಲರ ಕೃಷ್ಣ ಸರು. ಇವರು ಮ್ಯಾಥ್ಸ್ ಟೀಚರು. ಇವರು ಹೇಳಿರೋ ಲೆಕ್ಕ ಮಾಡಲಿಲ್ಲ ಅಂದರೆ ಸರಿಯಾಗಿ ಹೊಡೆದು ಲೆಕ್ಕ ಮಾಡೋವರೆಗೂ ಬಿಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ, ಬಟ್ ಇವ್ರ ವಿಷಯದಲ್ಲಿ ಪನಿಷ್ಮೆಂಟ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆಗಿದ್ದು. ಸೊ ಎಷ್ಟು ಹಾರ್ಡ್ ಇದ್ರೂ ಆ ಲೆಕ್ಕನ ತುಂಬ ಈಸಿ ಸ್ಟೆಪ್ಪಲ್ಲಿ ಹೇಳೋರು. ಟೈಮ್ ಸೆನ್ಸ್ ಅಂದರೆ ತುಂಬ ಇಂಪಾರ್ಟೆಂಟು ಈ ಸರ್ ವಿಷಯದಲ್ಲಿ. ಕರೆಕ್ಟ್ ಟೈಮ್ಗೆ ಬಂದು ಕರೆಕ್ಟ್ ಟೈಮ್ಗೆ ಕ್ಲಾಸ್ ಮುಗಿಸೋರು. ಒಳ್ಳೆಯದೆಲ್ಲ ಕೂಡಿಸಿ ಕೆಟ್ಟದ್ದನ್ನೆಲ್ಲ ಹೇಗೆ ಮೈನಸ್ ಮಾಡಬೇಕು ನಮ್ಮ ಲೈಫಿಂದ ಅನ್ನೋದನ್ನ ಅದ್ಭುತವಾಗಿ ಹೇಳ್ಕೊಟ್ಟವರು ನಮ್ಮ ಕೃಷ್ಣ ಸರ್. ಇವರು ಗಂಗಣ್ಣ ಸರ್ ಅಂತ ನಮ್ಮ ಹೈಸ್ಕೂಲ್ PT ಮೇಸ್ಟ್ರು. ಇವರಂದ್ರೇ ಡಿಸಿಪ್ಲೈನ್. ಇವರು ಎಷ್ಟು ನೀಟಾಗಿ ಕೆಲಸ ಮಾಡ್ತಿದ್ರು ಅಂತ ಅವ್ರನ್ನ ನೋಡಿದ್ರೇ ಹೇಳ್ಬೋದಿತ್ತು. ಯಾಕೆಂದರೆ ಅಷ್ಟು ನೀಟಾಗಿರ್ತಾಯಿದ್ರು. ನೋಡಿದರೆ ಒಬ್ಬರು ಪೊಲೀಸ್ ಆಫೀಸರ್ ಥರ ಕಾಣೋರು. ಓದಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಆಟಕ್ಕೂ ಇದೆ ಅಂತ ಅರ್ಥ ಮಾಡಿಸಿದವರು. ಆಟದ ಜೊತೆಗೆ ಪಾಠನೇ ಕಲಿಬೇಕು ಅಂತ ಯಾವಾಗಲೂ ಹೇಳೋರು. ಇವರು ರಾಹುಲ್ ಸರ್ ಅಂತ ನಮ್ಮ ಇಂಗ್ಲೀಷ್ ಟೀಚರು. ಇಂಗ್ಲೀಷ್ಗೆ ಟಾಪರು, ಗ್ರಾಮರ್ಗೆ ಸೂಪರು. ಇವರೇ ನಮ್ಮ ಮಾಸ್ಟರು, ನಮ್ಮೆಲ್ಲರ ಸೂಪರ್ ಸ್ಟಾರು. ಇಂಗ್ಲೀಷ್ ಸರ್ ಅಂದರೆ ಎಲ್ಲರಿಗೂ ಭಯ. ಬರೋ ಆನ್ಸರ್ ಕೂಡ ಅವರನ್ನು ನೋಡಿದ್ರೆ ಮರ್ತೋಗ್ತಿತ್ತು. ಆದರೆ ಅವರು ಪಾಠ ಮಾಡ್ತಿದ್ರೆ ಒಂದು ನಿಮಿಷವೂ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪಾಠ ಮಾಡೋರು. ನಾವು ಮನೆಗೆ ಹೋಗಿ ಓದೋದೇ ಬೇಡ, ಕ್ಲಾಸಲ್ಲೇ ಎಲ್ಲ ಪರ್ಫೆಕ್ಟ್ ಮಾಡೋರು. ಇವರು ಹೇಳಿರೋ ಗ್ರಾಮರ್ ಅಂತೂ ಮೈಂಡ್ ಮೇಲೆ ಅಚ್ಚೆ ಹಾಕಿಸ್ದಂಗಿದೆ. ಇನ್ನು ಯಾರಾದರೂ ಬರೀ ನೌನ್ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ನೌನ್, ಪ್ರನೌನ್, ವರ್ಬ್ ಅಂತ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬಾಯಲ್ಲಿ ಬಂದೇ ಬಿಡುತ್ತೆ. ಆ ಲೆವೆಲ್ಗೆ ಪರ್ಫೆಕ್ಟ್ ಮಾಡಿದ್ದಾರೆ ನಮ್ಮನ್ನು. ಇನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಏನಾದರೂ ಆನ್ಸರ್ ಮಾಡಬೇಕಾದ್ರೆ ಓದೋದೇ ಬೇಡ, ಅವ್ರು ಹೇಳಿರೋ ಕಾನ್ಸೆಪ್ಟನ್ನ ಬೇಸಾಗಿಟ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಅಷ್ಟು ನೀಟಾಗಿ ನಮ್ಮನ್ನು ಗ್ರಾಮರಲ್ಲಿ ಪರ್ಫೆಕ್ಟ್ ಮಾಡಿದ್ದಾರೆ. ಇವರು ನಮ್ಮ ಹಿಂದಿ ಸರು. ಎಲ್ಲರನ್ನೂ ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಕಾಣೋರು. ಪಾಠನ ಎಷ್ಟು ನೀಟಾಗಿ ಹೇಳ್ತಿದ್ರು ಅಂದರೆ ನಮಗೆ ಕಷ್ಟ ಆಗಬಾರ್ದು ಅಂತ ಎಕ್ಸಾಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀಟಾಗಿ ಹೇಳ್ಕೊಡೋರು. ನಮ್ಮ ರಾಷ್ಟ್ರ ಭಾಷೆ ಮೇಲೆ ಅಭಿಮಾನ ಅಂತ ಬಂದಿದ್ದು ಇವ್ರು ಹಿಂದಿ ಕ್ಲಾಸ್ ಕೇಳಿ. ಯಾರ ತಂಟೆಗೂ ಹೋಗದೆ ತಮ್ಮ ಕೆಲಸ ಆಯಿತು ತಾವಾಯಿತು ಅಂತ ಅವ್ರ ಪಾಡಿಗೆ ಅವ್ರು ಇರೋರು. ಶಾಂತ ಸ್ವಭಾವದ ನಿಸ್ವಾರ್ಥ ಜೀವ ಅಂದರೆ ಅದು ನಮ್ಮ ಹಿಂದಿ ಸರು. ಇವರು ಶೇಖರ್ ಸರ್ ಅಂತ ನಮ್ಮ ಸಂಗೀತ ಶಿಕ್ಷಕರು. ಇವರ ಸುಮಧುರವಾದ ಧ್ವನಿಯಿಂದ ನಮ್ಮೆಲ್ಲರ ಮನಸ್ಸು ಗೆದ್ದವರು. ಸಂಗೀತದ ಗಾಳಿ ಗಂಧನೇ ಗೊತ್ತಿಲ್ಲದ ನಮಗೆ ಸಂಗೀತದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ತುಂಬ ಲಕ್ಕಿ ಅನಿಸುತ್ತೆ. ಯಾಕಂದರೆ ಒಂದು ಟೈಮಲ್ಲಿ ಒಂದೊಂದು ಸ್ಕೂಲ್ಗೆ ಸಬ್ಜೆಕ್ಟ್ ಟೀಚರೇ ಇರಲಿಲ್ಲ, ಬಟ್ ನಮಗೆ ಎಕ್ಸ್ಟ್ರಾ ಸಂಗೀತ ಟೀಚರ್ ಕೂಡ ನಮ್ಗೆ ಸಿಕ್ಕಿದ್ರು. ಅವರು ಮೃದು ಸ್ವಭಾವದವರಾಗಿದ್ದರು. ಹಾಡು ಹೇಳೋಕ್ಕೆ ನಮಗೆ ತುಂಬ ಎನ್ಕರೇಜ್ ಮಾಡ್ತಿದ್ರು. ಈ ಸ್ಪೆಷಲ್ ಟೀಚರ್ನ ಪಡೆದಿದ್ದಕ್ಕೆ ನಾವೇ ಪುಣ್ಯವಂತರು ಅಂತ ಅನಿಸುತ್ತೆ. ಇವರು ಸಂತೋಷ್ ಸರ್ ಅಂತ ನಮಗೆ ಕನ್ನಡ ಗೆಸ್ಟ್ ಟೀಚರಾಗಿ ಬಂದವರು. ಇವರನ್ನು ನೋಡಿದರೆ ನಮ್ಗೆ ಫಸ್ಟ್ ನೆನಪಾಗೋದೆ ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ಇವತ್ತೆಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ ಅಂತ. ಯಾಕಂದರೆ ಜಾಬ್ ಇಲ್ಲದೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿ ತುಂಬ ಶ್ರಮ ಪಟ್ಟಿರೋರು ಇವರು. ಆದರೆ ಇವತ್ತು ಪರ್ಮನೆಂಟ್ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದ್ರ ಹಿಂದೆ ಅವ್ರ ಪರಿಶ್ರಮ ತುಂಬಾ ಇರುತ್ತೆ. ಇವರಂದ್ರೇ ನಮಗೆ ಮೋಟಿವೇಶನ್ನು. ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಓದಿದ್ರೆ ದೇವರು ನಮ್ಮ ಕನಸನ್ನು ನನಸು ಮಾಡ್ತಾನೆ ಅನ್ನೋ ಮನೋಭಾವ ನಮ್ಮಲ್ಲಿ ಬೆಳೆಸಿದವರು. ಪಾಠನೂ ಹೇಳೋರು, ಹಾಗೆ ಜೀವನದ ಅನುಭವಗಳನ್ನು ಹಂಚ್ಕೊಂಡವರು. ಇವ್ರ ಕೈಯಲ್ಲಿ ಕಲಿಯೋ ಮಕ್ಕಳು ಯಾವಾಗಲೂ ಭಾಗ್ಯಶಾಲಿಗಳೇ ಆಗಿರ್ತಾರೆ. ಇವರು ಧರ್ಮರಾಯ್ ಸರ್ ಅಂತ. ಇವರು ನಮ್ಮ ಕನ್ನಡ ಸರು, ನಮ್ಮ ಮಹಾಗುರುಗಳು. ಇವ್ರ ಧ್ವನಿ ಎಷ್ಟು ದೊಡ್ಡದೋ ಮನಸ್ಸು ಅಷ್ಟೇ ಮೃದು.
ಇವ್ರು ಪಾಠ ಮಾಡ್ತಿದ್ರೆ ಪಾಠದಲ್ಲಿ ಇರೋ ಎಲ್ಲ ಸೀನ್ಸು ಕಣ್ಮುಂದೆ ಬರೋ ಥರ ಮಾಡೋರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸಿ ಸಬ್ಜೆಕ್ಟ್ ಅಂದರೆ ನಮ್ಮ ಮಾತೃಭಾಷೆ ಕನ್ನಡ. ಅದನ್ನು ಅಷ್ಟೇ ಸ್ಪಷ್ಟವಾಗಿ ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋರು. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಬೆನ್ನೆಲುವಾಗಿ ಪ್ರೋತ್ಸಾಹ ನೀಡೋರು. ಇವ್ರು ಹೇಳ್ಕೊಟ್ಟ ಪಾಠ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೂ ಅನ್ವಯ ಮಾಡ್ಕೋತಾ ಇದ್ದೀವಿ ಇವತ್ತಿನವರೆಗೂ. ಇವ್ರು ಯಾವಾಗಲೂ ಹೇಳ್ತಾ ಇರೋರು ಬಸವಣ್ಣವರ ವಚನ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಅನ್ನೋ ಬಸವಣ್ಣನವರ ವಚನ ಇವರನ್ನೇ ಪ್ರತಿಬಿಂಬಿಸುತ್ತೆ. ಗೊತ್ತಿಲ್ಲದ ಹಾಗೆ ಸಹಾಯ ಮಾಡಿ ಯಾವತ್ತೂ ಯಾರಿಗೂ ಹೇಳ್ಕೊಂಡವರಲ್ಲ. ಇವರ ಈ ದೊಡ್ಡ ಗುಣನೇ ನಮ್ಮೆಲ್ರಿಗೂ ಇಷ್ಟ ಆಗಿದ್ದು. ಇವ್ರು ಹೇಳ್ಕೊಟ್ಟಿರೋ ಗ್ರಾಮರ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ. ಆ ಸಂಧಿ, ಆ ಸಮಾಸ, ಆ ಅಲಂಕಾರ, ಆ ರಗಳೆ ಇದೆಲ್ಲ ಕಣ್ಣಲ್ಲಿ ಕಟ್ಟಿದ ಹಾಗೆ ಇದೆ ಇವತ್ತಿನವರೆಗೂ. ಇವರನ್ನು ಪಡೆಯೋಕ್ಕೆ ನಾವೇ ಪುಣ್ಯವಂತರು. ಇವರು ಶರಣು ಸರ್ ಅಂತ ನಮ್ಮ PT ಟೀಚರು. ಇವರಂದರೆ ಎಲ್ಲರಿಗೂ ಫೇವ್ರೆಟ್ಟು. ಯಾಕೆಂದರೆ ಇವ್ರು ಟೀಚರ್ ಅನ್ನೋದಕ್ಕಿಂತ ಎಲ್ಲರ ಜೊತೆ ಒಳ್ಳೆ ಫ್ರೆಂಡಾಗಿ ಇದ್ದಿದ್ದೇ ಹೆಚ್ಚು. ಇವ್ರಂದ್ರೇ ಪಾಸಿಟಿವ್ ಆ್ಯಟಿಟ್ಯೂಡು. ಯಾವಾಗಲೂ ಒಳ್ಳೆ ವಿಷಯದ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋರು. ಸರಿಯಾಗಿ ಕಾಮಿಡಿ ಮಾಡಿ ಕ್ಲಾಸಲ್ಲಿ ತುಂಬ ನಗಿಸೋರು. ನಮ್ಮಲ್ಲಿ ನಾಯಕತ್ವ ಗುಣನ ಬೆಳೆಸಿದವರು. ನೈತಿಕ ಮೌಲ್ಯಗಳನ್ನ ಹೇಳಿಕೊಟ್ಟು ಆಟ ಆಡೋದು ಅಂದರೆ ಯಾರಿಗಿಷ್ಟ ಇರಲ್ಲ. ನಮ್ಮ ಮನಸ್ಸಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿ ತುಂಬ ತಾಳ್ಮೆಯಿಂದ ಇರೋ ವ್ಯಕ್ತಿ ಇವರು. ಬರೀ ಆಟ ಅಲ್ಲ, ಬೇರೆ ಸಬ್ಜೆಕ್ಟ್ ಹೇಳಿ ಸರ್ ಅಂದರೆ ಅದಕ್ಕೂ ರೆಡಿ ಇವರು. ಇವರಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಎಷ್ಟೋ ಟೀಚರ್ಸು ನಮ್ಮ ಲೈಫಲ್ಲಿ ಬಂದು ಹೋಗ್ತಾರೆ, ಆದರೆ ನೆನಪಲ್ಲಿ ಉಳಿಯೋದು ಕೆಲವೊಬ್ರು ಮಾತ್ರ. ಅವರೆಲ್ಲರ ಋಣ ನಮ್ಮ ಮೇಲಿದೆ, ಆಶೀರ್ವಾದನೂ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಂದು ರಿಕ್ವೆಸ್ಟು. ಇವಾಗ ರೂಲ್ಸ್ ಬಂದು ಮಕ್ಕಳನ್ನ ಹೊಡಿಬಾರ್ದು ಟೀಚರ್ಸು ಅಂತ ಹೇಳ್ತಾರೆ. ಆದರೆ ಯಾವತ್ತು ಹೊಡೆಯೋ ಸ್ಟಾಪ್ ಆಯಿತೋ ಆವತ್ತು ಪೊಲೀಸ್ ಸ್ಟೇಷನಲ್ಲಿ ಲಾಠಿ ಏಟು ಜಾಸ್ತಿ ಆಯಿತು. ಸೊ ಅದಕ್ಕೆ ಟೀಚರ್ಸ್ಗೆ ವಿದ್ಯಾರ್ಥಿಗಳ ಮೇಲೆ ವ್ಯಕ್ತಿಗತ ದ್ವೇಷ ಯಾವತ್ತೂ ಇರಲ್ಲ. ಅವ್ರ ತಪ್ಪುಗಳನ್ನ ತಿದ್ದಿ ಸರಿದಾರಿಗೆ ತರೋದು ಅವ್ರ ಕರ್ತವ್ಯ. ಸೊ ಈ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಜೆ ಕೊಡೋದು ಅವ್ರ ಕೈಯಲ್ಲಿದೆ, ಅದು ಅವರ ಜವಾಬ್ದಾರಿನೂ ಹೌದು. ಸೊ ಅದಕ್ಕೆ ನಾವೆಲ್ಲರೂ ಸಹಕರಿಸೋಣ, ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.